ನಲಿವಾಗ ವಿಕಾರ ನೀನಿಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ನೀನಿಲ್ಲಿ ನಡೆವೆ ದೂರ. ಜಗನ್ಮಾತೆ, ಸಕಲರನ್ನು ಕಾಪಾಡುವ ಜಗದೀಶ್ವರಿ ಅಂಬಾ ಭವಾನಿ, ಎಲ್ಲರನ್ನೂ ಕಾಪಾಡೋ ನೀನು ನನ್ನನ್ನು ಯಾಕಮ್ಮ ನಿನ್ನ ಕಣ್ಣಿಗೆ ಕಾಡ್ತಾ ಇಲ್ಲ? ಯಾಕೆ ಕಾಡ್ತಾ ಇಲ್ಲ? 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನ ಕನ್ನ ನನ್ನನ್ನು ಒಂದು ಮನೆಯಿಂದ ಹೊರನೂಕಿದ. ಅದು ಅವನ ಸ್ವಂತ ಬುದ್ಧಿಯಿಂದ ಅಲ್ಲ, ಕಂಡವರ ಮಾತಿಗೆ ಮರುಳಾಗಿ. ನನ್ನ ಮಗ ಹೆತ್ತ ತಾಯಿಯನ್ನ ಮನೆಯಿಂದ ಹೊರನೂಕಿ ಮಹಾರಾಜನಂತೆ ಮೆರಿಬೇಕು ಅಂತ ಕನಸು ನನ್ನ ಮಗ ಮಹಾರಾಜನಾಗಿ ಮೆರೆದ್ರೆ ಅದನ್ನ ನೋಡಿ ಸಂತೋಷ ಪಡುವ ಜೀವ ಅಮ್ಮ ಇದು, ಜೀವ. ಹೆತ್ತ ಮಗನಿಗೆ ಯಾವ ತಾಯಿಯೂ ಕೇಡು ಬಯಸೋದಿಲ್ಲ, ಬಯಸೋದಿಲ್ಲ. ಕಣ್ಣ, ನೀನು ಎಲ್ಲೇ ಇರು, ಹೇಗೆ ಇರು, ನೀನು ಚೆನ್ನಾಗಿದ್ರೆ ನಿನ್ನ ನೆರಳನ್ನ ನೋಡಿ ನಾನು ಸಂತೋಷ ಪಡ್ತೀನಿ, ಸಂತೋಷ ಪಡ್ತೀನಿ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದಂತ ಜೀವನದ ಪುಟಗಳಲ್ಲಿ ವ್ಯಥೆಗಳ ಬರೆದಂತ ಬದುಕೇ ಒಂದು ಕಾವ್ಯ ಮರುಳಗಾಡು ಎಲೆಯ ವಿಷಯ ಭೂಕಂಪನ ಮಾತು ತರದಿರ ಏನಾಯ್ತು ಕಂಡ ಕನಸುಗಳು ಜೀವ ಕತ್ತರಿಸಿ ಒಂದಾಯ್ತು ಪ್ರೀತಿ ಕಣ್ಣುಗಳು ಮಾತು ತರದಿರ ಏನಾಯ್ತು ಕಣ್ಣಿಸಿ ಒಂದಾಯ್ತು ಪ್ರೀತಿ ಕಣ್ಣುಗಳು ಮರದಯ ಹೃದಯವು ಅಳುವ ಹಾಡುವಂಬವು ಮಾತು ತಪ್ಪಿದರು ಏನಾಯ್ತು ಕಂಡ ಕನಸುಗಳು ಜೀವ ಕತ್ತರಿಸಿ ಮಂಜಾಯ್ತು ಪ್ರೀತಿ ಕಣ್ಣುಗಳು ಜೀವ ಕತ್ತರಿಸಿ ಮಂಜಾಯ್ತು ಪ್ರೀತಿ ಕಣ್ಣುಗಳು. ಅಮ್ಮ ಯಾರಿಲ್ಲ, ನಾನು ಏನಿಲ್ಲ ಪರದೇಶಿ. ಸೌಪರ್ಣಿಕಾ ನಾನು ನಿನ್ನ ಮದುವೆಯಾಗಿ ಒಂದೇ ಕಡೆ ಕುಂತ ಊಟ ಮಾಡೋಣ.
ಬೇಡ ಇಲ್ಲಿ ಅಮ್ಮ ಅಮ್ಮ ಇದ್ದಾರೆ ಅಲ್ಲೋಗುವ ಅಲ್ಲೋಗುವ ಹೊಟ್ಟೆ ತುಂಬಾ ಹಸಿತಿದೆ ಊಟ 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 ಬೇಕು ಸೌಪನಿಕ ನಂಗೆ ಊಟನೂ ಕೊಡಲ್ವಾ ಬಾ ಸೌಪನಿಕ ಬಾ ಸೌಪನಿಕ ಊರೆಲ್ಲ ಅಲೆದ್ರೂ ಹಿಡಿ ಅನ್ನ ಸಿಗ್ಲಿಲ್ಲ ನನಗೆ. ಏನ್ ಮಾಡಕ್ಕಾಗತ್ತೆ? ನನ್ನ ಮಗ ನನ್ನನ್ನ ಮನೆಯಿಂದ ಹೊರ ಹಾಕದಾಗ್ಲೇ ನಾನು ಸತ್ತು ಹೋಗಿದ್ರೆ ಇವತ್ತು ಈ ಭಿಕ್ಷೆ ಬೇಡೋ ಸ್ಥಿತಿ ನನಗೆ ಬರ್ತಾ ಇರ್ಲಿಲ್ಲ. ಕಡ ನಾನು ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ ಕಡೋ, ನೀನೆಲ್ಲೇ ಇದ್ರು ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿರ್ಬೇಕನ್ನೋದೇ ಈ ತಾಯಿ ಬಯಸ್ತಾಳೆ. ಅವರಿವರ ಮನೆಯಿಂದ ಬೇಡಿ ಬಂದ ಮೃಷ್ಟಾನ್ನ ಅಂತ ತಿಳ್ಕೊಂಡು ಇದನ್ನೇ ಊಟ ಮಾಡ್ತೀನಿ. ಇದೇನಿದು? ಯಾರು ಊಟ ಊಟ ಅಂತ ಕೇಳ್ತಾ ಇದ್ದಾರಲ್ಲ, ಅವನು ನನ್ನಂತೆ ಒಬ್ಬ ಭಿಕ್ಷುಕ ಆಗಿರ್ಬೇಕು ಅನಿಸುತ್ತೆ. ಪಾಪ, ಹಸಿವು ಅದೆಷ್ಟು ಕೆಟ್ಟದ್ದು. ಈ ಊಟನ ಅವನಿಗೆ ಕೊಟ್ಬಿಡ್ತೀನಿ. ವಯಸ್ಸಾದ ದೇಹ, ನಾನು ನೀರು ಕುಡಿದಿರ್ತೀನಿ, ಅವನಿಗೆ ಕೊಟ್ಟು ಬಿಡ್ತೀನಿ. ಅನ್ನ ನೋಡಿ ಅದೆಷ್ಟು ಖುಷಿ ಪಡ್ತಾ ಇದ್ದಾನೆ ಇವನು. ನನ್ನ ಎದೆ ಯಾಕೆ ಇಷ್ಟೊಂದು ಜೋರಾಗಿ ಹೊಡ್ಕೊತಾ ಇದೆ? ಬಹುಶಃ ಹಸುವಿನ ಬಡ್ತಾ ಇರಬೇಕು ಅನ್ಸತ್ತೆ. ನನ್ನೇ ಅಮ್ಮ ಅಮ್ಮ ಅಂತ ಕರೀತಾ ಇದ್ರೆ ನನ್ನ ಕರಳು ಹೆಂಡದಂಗೆ ಆಗ್ತಾ ಇದೆ. ನನ್ನ ಕಂದ ಸುಹಾನ್ ನೆನಪಿಗೆ ಬರ್ತಾ ಇದ್ದಾನೆ. ನನ್ನ ಕಂದ ಇಲ್ಲಿ ಯಾಕೆ ಬರ್ತಾನೆ? ಎಲ್ಲಾ ದೈವಿಚ್ಛೆ. ನನ್ನ ವರದಾನವಮ್ಮ ಅಮ್ಮ, ನಿನಗ್ಯಾರು ಸಮ? ನಿಮ್ಮಮ್ಮ ಬಂದಿದ್ದೀನಿ ಕಣೋ. ಯಾಕೋ ಈ ರೀತಿ ದೇವರು ಬಲ್ತಾನ ಹೊಡಿತಾನ ಹಾಗಂತ ಅಮ್ಮ ನನ್ನ ಹೊಡೆದು ಮನೆಯಿಂದ ಹೊರ ನೂಕಿದ್ಯೋ, ಇವತ್ತು ಅದೇ ಕೈಯಿಂದ ನಿನ್ನ ಅಮ್ಮನ ಕಣ್ಣೀರು ಒರೆಸ್ತಾ ಇದೆಯಲ್ಲೋ. ನಾನು ನಿಮ್ಮಮ್ಮ ಬಂದಿದ್ದೀನೋ ನೋಡು, ಕಣ್ಬಿಟ್ಟು ನೋಡು.
ಸಿಗ್ತಾ ಇಲ್ವೇ ನೋಡಿ ಇಲ್ಲಿಗೆ. ಅಮ್ಮ. ಯಾರುಗಳು? ಅಮ್ಮ ಯಾರ? ಯಾಕೋ ಈ ರೀತಿ ಮಾಡ್ತಾ ಇದೀಯ? ನೋಡು ನಿಮ್ಮಮ್ಮ ಬಂದಿದ್ದೀನಿ, ನೋಡು ನೋಡು ವಿಹಾರ, ನೋಡು. ನಾನು ಏನಿಲ್ಲ ಸ್ಪರ್ಧಕ್ಕೆ ಹುಚ್ಚ ನಾನು. ಈ ರೀತಿ ಎಲ್ಲ ಮಾತಾಡ್ಬೇಡ್ವೋ. ನಿನ್ನ ಹೆತ್ತ ತಾಯಿಯ ಗುರ್ತೇ ನಿನಗೆ ಸಿಗ್ತಾ ಇಲ್ವೇನೋ? ಅಯ್ಯೋ ದೇವ್ರೆ, ಇದೇನಿದು? ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಕೊಡಬೇಡ, ಕೊಡಬೇಡ. ಈ ದಟ್ಟವಾದ ಅರಣ್ಯದ ದಾರಿಯಲ್ಲಿ ನಿಂತು ಈ ರೀತಿ ಅಳ್ತಾ ಇದ್ದಾರಲ್ಲ, ಯಾರಿರ್ಬೋದು ಇವರು? ಊಟ ಅಯ್ಯೋ, ದಯವಿಟ್ಟು ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ರೀತಿ ದಾರಿ ಮಧ್ಯೆ ನಿಂತ್ಕೊಂಡು ಒಬ್ಬ ಹುಚ್ಚನಿಗೆ ನಿಮ್ಮ ಕೈಯಾರೆ ತುತ್ತು ನೀಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದಾ? ಅಯ್ಯೋ, ಇವರು ನನ್ನ ಮಗನಪ್ಪ, ನನ್ನ ಮಗ. ನನ್ನ ಮನೆಯಿಂದ ಕತ್ತು ಹಿಡಿದು ಹೊರನ್ನೂಕಿ ಈಗ ಹುಚ್ಚನಾಗಿ ಅಬೇಪರಿಯಾಗಿ ಅಲಿತಾ ಇದ್ದಾರಪ್ಪ, ಅಲಿತಾ ಇದ್ದಾರೆ. ಇವರು ನಿಮ್ಮ ಮಗನ? ಹೌದಪ್ಪ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನ ಕಂದನಪ್ಪ, ನನ್ನ ಕಂದ. ಆದ್ರೆ ತಾಯಿ ಮುಂದೆ ಮಗನಿಗೆ ಈ ಸ್ಥಿತಿಯನ್ನ ಯಾವ ತಂದೆ ತಾಯಿಗೂ ಅನುಭವಿಸೋದು ಕೊಡ್ಬೇಡಪ್ಪ, ಕೊಡ್ಬೇಡ. ಅಮ್ಮ, ಈ ನಮ್ಮ ಸಮಾಜದ ಕತೆ ಏನಾಗಿದೆ ಅಂದ್ರೆ, ಹಣ ಹಣ ಬಲದ ಮುಂದೆ ಋಣಬಲ ಎಂಬ 2 ಅಕ್ಷರವು ನೀರಿನಲ್ಲಿ ತೇಲುವ ದೋಣಿಯಾಗೆ ವೇಗವಾಗಿ ಹೊರಟೋಗ್ಬಿಡುತ್ತೆ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಾಲದಲ್ಲಿ ಏನಾಗ್ತಿದೆ ಅಂತ ಒಂದೂ ಕೇಳ್ತಾ ಇಲ್ಲ. ಇವತ್ತು ಮಕ್ಕಳು ತಂದೆ ತಾಯಿಂದರ ಬೆಲೆ ಏನದು ಅವ್ರಿಗೇನು ಗೊತ್ತಿಲ್ಲ. ಅವರಿಗೆ ಈ ರೀತಿ ದಾರಿಯಲ್ಲಿ ಬಂದಾಗ್ಲೇ ತಂದೆ ತಾಯಿ ಬೆಲೆ ಏನು ಅಂತ ಅವರಿಗೆ ಅರ್ಥ ಆಗ್ತಾ ಇರೋದು. ಅಮ್ಮ, ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವನು ಈಗ ಹೀಗಿದ್ದ, ಈ ರೀತಿ ಆಗೋದಕ್ಕೆ ಕಾರಣ ಏನು? ದಯವಿಟ್ಟು ಹೇಳ್ತೀರಾ? ಇವನು ಯಾಕೆ ಈ ರೀತಿ- ವಿಹಾರ, ಯಾರ ನೀನ? ಊಟ ಬೇಕಾ? ಊಟ ಬೇಕಾ? ನೋಡು, ನೋಡು, ನೀನ್ ಒಳ್ಳೆ ಹುಡುಗ ತಾನೆ? ನೀನ್ ಒಳ್ಳೆ ಹುಡುಗ ಅಲ್ವಾ? ಅಮ್ಮ ಹೇಳ್ದಂಗೆ ಕೇಳ್ತಿ ಅಲ್ವಾ? ನೋಡಪ್ಪ, ಇವನು ತುತ್ತು ಕೊಟ್ಟ ತಾಯಿಯನ್ನ ಕಿತ್ತು ತಿಂದ ಮಗನಪ್ಪ. ಇವನು ಕಿತ್ತು ತಿಂದ ಮಗ. ಯಾವ ತಂದೆ ತಾಯಿಯಂದ್ರಿಗೂ ಇಂಥ ಮಕ್ಕಳು ಇರಬಾರ್ದು. ಈ ನನ್ನ ಗೋಳಿನ ಕಥೆ ಇಲ್ಲಿ ಕೂತಂತ ಪ್ರತಿಯೊಬ್ಬ ತಂದೆ ತಾಯಿಯಂದ್ರಿಗೂ ಒಂದು ಪಾಠವಾಗಬೇಕು. ತುತ್ತು ಕೊಟ್ಟ ತಾಯಿಯನ್ನ ಕಿತ್ತು ತಿಂದ ಮಗನಿವನು. ಇವನ ಬಾಲ್ಯ ಹೀಗಿರ್ಲಿಲ್ಲಪ್ಪ, ಹೀಗಿರ್ಲಿಲ್ಲ. ಇವನ ಬಾಲ್ಯ ಹೇಗಿತ್ತು ಅಂದ್ರೆ